ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಮೇ 20ನೇ ತಾರೀಕು ರಾಜ್ಯಾದ್ಯಂತ ಬಸ್ ಬಂದ್ ಬಹುತೇಕ ಫಿಕ್ಸ್. ಎಸ್ಮಾಗು ಜಗ್ಗಲ್ಲ ಅಂತೇಳಿ ಸಾರಿಗೆ ನೌಕರರು ಹೇಳ್ತಾ ಇದ್ದಾರೆ. ಈ ಸತಿ ಮನೆಯಿಂದ ನಾವು ಆಚೆನೆ ಬರಲ್ಲ, ಅಂದ್ರೆ ಮುಷ್ಕರ ಪ್ರತಿಭಟನೆ ಅಂತೇಳಿ ಬೀದಿಲಿ ನಾವು ಬರಲ್ಲ, ಬೀದಿಗಿಳಿಯಲ್ಲ, ನಾವು ಮನೇಲೇ ಇರ್ತೀವಿ, ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಸರ್ಕಾರ ತರಾತುರಿಯಲ್ಲಿ ಈ ಮುಷ್ಕರ ಕೈಗೊಳ್ಳಬಾರ್ದು, ಪ್ರಯಾಣಿಕರಿಗೆ, ಜನರಿಗೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಸಂಬಳ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತು. 12.5% ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಮಗೆ ಸಾಕಾಗಲ್ಲ. ನಮಗೆ 25% ಸಂಬಳ ಜಾಸ್ತಿ ಮಾಡಬೇಕು ಅನ್ನೋ ಬೇಡಿಕೆ ಜೊತೆಗೆ ಇನ್ನೂ ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಸಾರಿಗೆ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ. ಈಗ ಸಾರಿಗೆ ಮುಷ್ಕರಕ್ಕೆ ಸಜ್ಜಾಗ್ತಾ ಇದ್ದಂಗೆ, ನೌಕರರು ಸಜ್ಜಾಗ್ತಿದ್ದಂಗೆ ಸರ್ಕಾರ ಅಲರ್ಟ್ ಆಗಿದೆ. 26 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ಕೊಟ್ಟಿದೆ. 38 ತಿಂಗಳ ಬಾಕಿ ವೇತನಕ್ಕೆ ನೌಕರರು ಆಗ್ರಹವನ್ನ ಮಾಡಿದ್ದಾರೆ. 2024 ಜನವರಿ 1ರಿಂದ 25% ವೇತನವನ್ನ ಹೆಚ್ಚಳ ಮಾಡಬೇಕು, 31% ತುಟ್ಟಿ ಭತ್ಯೆ ಮೂಲ ವೇತನದಲ್ಲಿ ವಿಲೀನಕ್ಕೆ ಒತ್ತಾಯ ಮಾಡಿದ್ದಾರೆ. ಬಾಟಾ ಮತ್ತು ಇತರೆ ಭತ್ಯೆ ಏರಿಕೆಗೂ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಕೋವಿಡ್ ಅವಧಿಯ ಅರಿಯರ್ಸ್ ಬಿಡುಗಡೆಗೂ ಆಗ್ರಹ ಮಾಡಿದ್ದಾರೆ. 1272 ಕೋಟಿ ಬಾಕಿಯನ್ನ ಒಂದೇ ಕಂತಿನಲ್ಲಿ ನೀಡಬೇಕು. ಸರ್ಕಾರಕ್ಕೆ ಮೇ 19ರವರೆಗೆ ಡೆಡ್ಲೈನ್ ಅನ್ನ ಕೊಡ್ತೀವಿ ಅಂತ ಹೇಳಿ ನೌಕರರು ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದ್ ವೇಳೆ ಅದು ಈಡೇರಿಲ್ಲ ಸರ್ಕಾರದ ಕಡೆಯಿಂದ ಅಂತಂದ್ರೆ 20ನೇ ತಾರೀಕು ನಾವ್ಯಾರು ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ಮೊದಲೇ ಈಗ ಡಿಸಿಷನ್ಗೆ ಬಂದ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಇನ್ನೂ ಅವಕಾಶವನ್ನ ಕೊಟ್ಟಿದ್ದಾರೆ. 19ನೇ ತಾರೀಕು ತನಕ ತಮ್ಮ ಡೆಡ್ಲೈನ್ ಅನ್ನ ಸಾರಿಗೆ ನೌಕರರು ವಿಸ್ತರಣೆ ಮಾಡಿದ್ದಾರೆ. 20ನೇ ತಾರೀಕಿನ ಅಕಸ್ಮಾತ್ 19ನೇ ತಾರೀಕು ಒಳಗೆ ಸರ್ಕಾರ ಯಾವುದನ್ನು ಈಡೇರಿಸಿಲ್ಲ ಅಂತಂದ್ರೆ ಬೇಡಿಕೆಗಳನ್ನ 20ನೇ ತಾರೀಕು ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಅಂತಂದ್ರೆ ಬೀದಿಗಳಲ್ಲಿ ಮಾಡಲ್ಲ, ಮನೇಲೇ ಇರ್ತೀವಿ, ಯಾರು ಕರ್ತವ್ಯಕ್ಕೆ ಹಾಜರಾಗಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಸಾರಿಗೆ ನೌಕರರು ಒಂದಿಷ್ಟು ಬೇಡಿಕೆಯನ್ನ ಇಟ್ಟಿದ್ದಾರೆ. 38 ತಿಂಗಳ ಹಿಂಬಾಕಿಯನ್ನ ಬಿಡುಗಡೆ ಮಾಡಬೇಕು. ಸರ್ಕಾರ ಈಗೇನು ಅನೌನ್ಸ್ ಮಾಡಿದೆ, 12% ಸಂಬಳ ಜಾಸ್ತಿ ಮಾಡ್ತೀವಿ ಅಂತ ಸಾಧ್ಯ ಇಲ್ಲ. 2024 ಜನವರಿ 1ಕ್ಕೆ ಅನ್ವಯವಾಗುವಂತೆ 25% ಅಷ್ಟು ಸಂಬಳ ಜಾಸ್ತಿ ಮಾಡಬೇಕು. ಬಾಟಾ ಮತ್ತು ಇತರೆ ಭತ್ಯೆಯನ್ನ ಏರಿಕೆ ಮಾಡಬೇಕು. ಕೋವಿಡ್ ಅವಧಿಯ ಅರಿಯರ್ಸ್ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ, ಅದನ್ನು ಕೂಡ ತತ್ಕ್ಷಣಕ್ಕೆ ಬಿಡುಗಡೆ ಮಾಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸಾರಿಗೆ ನೌಕರರು ಇದೀಗ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ 19ನೇ ತಾರೀಕಿನ ಒಳಗೆ ಸರ್ಕಾರ ಯಾವುದಕ್ಕೂ ಸ್ಪಂದಿಸಲಿಲ್ಲ ಅಥವಾ ತಮ್ಮ ಬೇಡಿಕೆಗಳ ಬಗ್ಗೆ ಏನೂ ಮಾತಾಡಿಲ್ಲ ಅಂತಂದ್ರೆ, ಈಡೇರಿಸದೇ ಇದ್ರೆ 20ನೇ ತಾರೀಕು ನಾವು ಬಸ್ಗಳನ್ನ ರಸ್ತೆಗಿಳಿಸಲ್ಲ ಅಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಪ್ರಗತಿ ಶೆಟ್ಟಿ, ಇನ್ನೂ ಡೆಡ್ಲೈನ್ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ. 19ನೇ ತಾರೀಕು ತನಕನೂ ಸರ್ಕಾರಕ್ಕೊಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಯಾವೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಒಂದ್ ವೇಳೆ ಈಡೇರಿಸ್ತಾ ಇದ್ರೆ 20ನೇ ತಾರೀಕು ಯಾವ ತರ ಎಚ್ಚರಿಕೆಯನ್ನ ಸಾರಿಗೆ ನೌಕರರು ಕೊಟ್ಟಿದ್ದಾರೆ? ಶರ್ಮಿತಾ ಶೆಟ್ಟಿ, ಸಾರಿಗೆ ನೌಕರರಿಗೆ ನಿಯಮದ ಪ್ರಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಇವರಿಗೆ ವೇತನ ಪರಿಷ್ಕರಣೆ ಆಗಬೇಕು. ಆದರೆ 2020ರ ಹೊತ್ತಿಗೆ ಕೋವಿಡ್ ಕಾರಣವನ್ನು ಕೊಟ್ಟು ಸರ್ಕಾರ ವೇತನ ಪರಿಷ್ಕರಣೆ ಮಾಡಿರೋದಿಲ್ಲ. ಆ ಸಂದರ್ಭದಲ್ಲಿ ಇವರಿಗೆ 38 ತಿಂಗಳ ಹಿಂಬಾಕಿ ಹಣ ಬಾಕಿ ಇರುತ್ತೆ. ಈ 38 ತಿಂಗಳ ಹಿಂಬಾಕಿ ಹಣ ಅಂದ್ರೆ ಅರಿಯರ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಪಾವತಿ ಮಾಡಬೇಕು, ಜಮೆ ಮಾಡಬೇಕು ಅಂತ ನೌಕರರು ಕಳೆದ ಸಾಕಷ್ಟು ವರ್ಷಗಳಿಂದಲೂ ಕೂಡ ಪಟ್ಟನ್ನ ಹಿಡಿದಿದ್ರು. ನೌಕರರ ಮನವಿಗೆ ಮಣಿದು ಸರ್ಕಾರ 26 ತಿಂಗಳ ಹಿಂಬಾಕಿ ಹಣ ಪಾವತಿಗೆ ಒಪ್ಪಿಕೊಳ್ಳುತ್ತೆ. ಆದ್ರೆ ಇಲ್ಲಿ ನೌಕರರು 38 ತಿಂಗಳು ಬಾಕಿ ಹಣವನ್ನ ಪಾವತಿ ಮಾಡದೇ ಇದ್ರೆ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಉಳಿದ 12 ತಿಂಗಳ ಬಾಕಿ ಹಣವನ್ನ ಪಾವತಿ ಮಾಡಬೇಕು ಅನ್ನೋದು ಇವರ ಪ್ರಮುಖವಾದ ಮೊದಲ ಬೇಡಿಕೆ. ಉಳಿದಂತೆ 1/1/2024ಕ್ಕೆ ಅನ್ವಯ ಆಗುವಂತೆ ಇವರಿಗೆ ಮೂಲ ವೇತನದ ಪರಿಷ್ಕರಣೆ ಆಗಬೇಕು. ಇವರ ಡಿಮ್ಯಾಂಡ್ ಇದ್ದದ್ದು 15ರಿಂದ 25% ವೇತನ ಪರಿಷ್ಕರಣೆ ಆಗಬೇಕು ಅಂತ. ಆದ್ರೆ ಸರ್ಕಾರ 2025ರ ಏಪ್ರಿಲ್ ಅಂದ್ರೆ ಆರ್ಥಿಕ ವರ್ಷಕ್ಕೆ ಅನುಗುಣವಾಗಿ 12.5% ವೇತನ ಪರಿಷ್ಕರಣೆ ಮಾಡೋದಕ್ಕೆ ಏನೋ ಅನುಮೋದನೆ ಕೊಟ್ಟಿತ್ತು, ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಬಟ್ ಇದು ಕೂಡ ಇವರಿಗೆ ಒಪ್ಪಿಗೆ ಇಲ್ಲ. 1/1/2024ಕ್ಕೆ ಅನ್ವಯ ಆಗುವಂತೆ 25% ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಇವರ ಇನ್ನೊಂದು ಬೇಡಿಕೆ. ಸೊ ಈ ಎರಡು ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು ಇವರು ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂತದ್ದು, ಅಂದ್ರೆ ಬಂಧನ ಮಾಡೋದಕ್ಕೆ ನಿರ್ಣಯ ಮಾಡಿರುವಂತದ್ದು. ಏನಾದ್ರೂ ಮೇ 19ರ ಮಧ್ಯಾಹ್ನದ ಒಳಗಡೆ ಸಂಧಾನ ಸಭೆಯನ್ನ ಕರೆದೇ ಇದ್ರೆ, ನಮ್ಮ ಮನವಿಯನ್ನ ಈಡೇರಿಕೆ ಮಾಡದೇ ಇದ್ರೆ ನಾವು ಮೇ 20ನೇ ತಾರೀಕಿಗೆ ಬಂಧನ ಮಾಡೇ
ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಇಲ್ಲಿ ಏನು ಪ್ರತಿಭಟನಾಕಾರರು ನೌಕರರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ಕಾರದ ಮುಂದೆ ಸಾಕಷ್ಟು ಆಯ್ಕೆಗಳಿವೆ. ಸರ್ಕಾರ ಏನ್ ಪರ್ಯಾಯ ಮಾರ್ಗ ಮಾಡುತ್ತೆ ಅಂತ ಕೇಳಿದ್ರೆ ಖಾಸಗಿ ಬಸ್ನ ಜೊತೆ ಖಾಸಗಿ ಈ ಮಿನಿ ಬಸ್ಗಳೆಲ್ಲ ಇರ್ತಾವಲ್ಲ ಅಂತವರ ಜೊತೆ ಒಂದು ದಿನದ ಮಟ್ಟಿಗೆ ಏನಾದರೂ ರಸ್ತೆಯಲ್ಲಿ ಬಸ್ ಇಳಿಸಬಹುದಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನ್ನ ಮಾಡಬಹುದು, ಪರ್ಯಾಯ ವ್ಯವಸ್ಥೆಯನ್ನ ಮಾಡಬಹುದು. ಜಂಟಿ ಕ್ರಿಯಾ ಸಮಿತಿಯನ್ನು ಹೊರತುಪಡಿಸಿ ಉಳಿದ ಸಂಘಟನೆಯ ಮನವೊಲಿಕೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಎಸ್ಮಾ ಜಾರಿ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಈ ಸಲ ಬಹಳ ಸ್ಪಷ್ಟವಾಗಿ ಜಂಟಿ ಕ್ರಿಯಾ ಸಮಿತಿ ಈ ಬಂದ್ ಅನ್ನ ಕರೆ ಕೊಟ್ಟಿರುವಂತಹ ಸಮಿತಿ, ಅದರೊಂದಿಗೆ ಸುಮಾರು 7 ಸಂಘಟನೆಗಳಿವೆ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಮೇ 19ರ ಮಧ್ಯಾಹ್ನದ ಒಳಗಡೆ ಸಭೆಯನ್ನ ಕರೆದೇ ಇದ್ರೆ ಮೇ 20ಕ್ಕೆ ಎಲ್ಲಾ ನೌಕರರು ಕೂಡ ವರ್ಕ್ ಫ್ರಮ್ ಪ್ರೊಟೆಸ್ಟ್ ಮಾಡಿ ಅಂತ. ವರ್ಕ್ ಫ್ರಮ್ ಹೋಮ್ ಅನ್ನೋ ಯಾವ ರೀತಿಯಾಗಿದೆಯಲ್ಲ ಅದೇ ತರ ಮನೆಯಲ್ಲೇ ಕೂತ್ಕೊಂಡು ಬೀದಿಗಿಳಿಯೋದು ಬೇಡ, ಮನೆಯಲ್ಲೇ ಕೂತ್ಕೊಳ್ಳಿ, ಆ ದಿವಸ ಕೆಲಸಕ್ಕೂ ಬರೋದು ಬೇಡ ಅನ್ನುವಂತಹ ಸೂಚನೆಯನ್ನ ಅನ್ನುವಂತಹ ಒಂದಷ್ಟು ಮಾತುಕತೆ ಕೂಡ ಈಗ ಆಗ್ತಾ ಇರುವಂತದ್ದು. ಯಾವ ರೀತಿಯಾಗಿ ಬಂದನ್ನ ಇನ್ನೂ ತೀವ್ರವಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ರೀತಿಯಾದಂತಹ ಚರ್ಚೆ ಕೂಡ ಈಗ ನೌಕರರ ವಲಯದಲ್ಲಿ ಆಗ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ.